ನಾವೆಲ್ಲ ನಾಗರ ಪಂಚಮಿಯನ್ನು ಆರಾಧನೆ ಮಾಡ್ತಾ ಇದ್ದೇವೆ. ಹಿಂದಿನ ವಿಡಿಯೋದ ಮುಂದುವರೆದಂಥ ಒಂದು ಭಾಗ ಇದು. ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ನೋಡಿ, ನಾಗರ ಪಂಚಮಿ ದಿವಸ ಈ ಒಂದು ಪುಟ್ಟದಾದಂತಹ ಪುರಾಣ ಕಥೆಗಳನ್ನು ಕೇಳಬೇಕು ಎಂಬುದಾಗಿ ಅನೇಕ ಪುರಾಣದಲ್ಲಿ ಬರುತ್ತದೆ. ಯಾಕಂದರೆ ಒಂದೊಂದು ಮಾಸದಲ್ಲೂ ಕೂಡ ಒಂದೊಂದು ವಿಶೇಷವಾದಂತಹ ಪುರಾಣಗಳು, ಪ್ರವಚನಗಳು. ಯಾಕಂದರೆ ಶ್ರಾವಣ ಮಾಸ ಅಂತಂದರೆ ಶ್ರವಣ ಹೇಳುವಂತಹ ಒಂದು ಪದದಿಂದ ಬಂದಂತಹದ್ದು ಇದು ಹೇಳುವಂಥ ಅರ್ಥ. ಯಾಕಂದರೆ ಶ್ರವಣ ನಕ್ಷತ್ರದಲ್ಲಿ ಹುಣ್ಣಿಮೆ ಬಂದಂತಹ ಒಂದು ಸಮಯಕ್ಕೆ ಇದಕ್ಕೆ ಶ್ರಾವಣ ಮಾಸ ಎಂಬುದಾಗಿ ಹೇಳ್ತಾರೆ. ನೋಡಿ, 19ನೇ ತಾರೀಕಿಗೆ ಶ್ರವಣ ನಕ್ಷತ್ರದಲ್ಲೇ ಹುಣ್ಣಿಮೆ ಬರುತ್ತೆ. ಅಂದರೆ ಆವಾವ ನಕ್ಷತ್ರದಲ್ಲಿ ಬಂದಾಗ ಆವಾವ ಮಾಸ ಎಂಬುದಾಗಿ ಕರೀತಾರೆ. ಒಟ್ಟಿನಲ್ಲಿ ಈ ನಾಗರ ಪಂಚಮಿಯ ಕಥೆ ಬಗ್ಗೆ ನಾವೆಲ್ಲ ತಿಳ್ಕೊಳ್ಳೋಣ. ಪುರಾಣದ ಪ್ರಕಾರವಾಗಿ ಪ್ರಾಚೀನ ಕಾಲದಲ್ಲಿ ಒಂದು ದೊಡ್ಡದಾದಂತಹ ಸಿರಿವಂತ ಇರುವಂಥ ಒಂದು ಮನೆ ಇರುತ್ತದೆ. ಆ ಮನೆಯಲ್ಲಿ 7 ಜನ ಮಕ್ಕಳಿರ್ತಾರೆ. ಅಣ್ಣ ತಮ್ಮಂದಿರು 7 ಜನ ಇರ್ತಾರೆ. ಹಾಗೆ ಅವರೆಲ್ಲ ಸುಖ ಸಂಸಾರವನ್ನು ಜೀವನ ನಡೆಸ್ತಾ ಇರ್ತಾರೆ. ಹಾಗೆ ಅವರಿಗೆ ನೋಡಿ 7 ಜನಕ್ಕೂ ಕೂಡ ವಿವಾಹ ಆಗಿರುತ್ತೆ. ಹಾಗೆ ವಿವಾಹ ಅನಂತರದಲ್ಲಿ ಒಂದು ಮನೆ ಕೆಲಸಕ್ಕೋಸ್ಕರ ಹಿಂದಿನ ಕಾಲದಲ್ಲಿ ಏನಂತಂದರೆ ಮನೆಗೆ ಈ ನಾಗರ ಪಂಚಮಿಯ ಪೂರ್ವದಲ್ಲೆಲ್ಲ ನೀವು ಕೂಡ ಗಮನಿಸಬಹುದು, ಹಳ್ಳಿಗಳೆಲ್ಲ ನೋಡ್ಲಿಕ್ಕೆ ಹೋದರೆ ಮನೆಯೆಲ್ಲ ಶುದ್ಧಿಯಾಗಿ ಸಾರಿಸಿ ಅಥವಾ ನಾಗನ ಬನ ಇದರದಕ್ಕೆಲ್ಲ ಪೂಜೆ ಮಾಡಿ ವಿಶೇಷವಾಗಿ ಮಾಡ್ತಾರೆ. ಅದೇ ತರಹ ನಾಗರ ಪಂಚಮಿಯ ಪೂರ್ವದಲ್ಲಿ ಹಿರಿಯ ಸೊಸೆ ಮತ್ತು ಚಿಕ್ಕದಾದಂಥ ಸೊಸೆ ಇಬ್ಬರು ಕೂಡ ಮಣ್ಣನ್ನು ತರಲಿಕ್ಕೆ ಅಂಥೇಳಿ ಹೊರಗಡೆ ಹೋಗ್ತಾರೆ. ಮಣ್ಣು ಅಗೀತಾರೆ. ಬುಟ್ಟೆಯಲ್ಲಿ ತುಂಬ್ಕೊಂಬಂದು ಮನೆಗೆಲ್ಲ ಮಣ್ಣನ್ನು ಸಾರಿಸಬೇಕು. ಮಣ್ಣನ್ನು ಸಾರಿಸಿ ಅನಂತರ ರಂಗೋಲಿಗಳನ್ನೆಲ್ಲ ಹಾಕಬೇಕು. ನಾಗರ ಪಂಚಮಿ ಬರ್ತಾ ಇದೆ ಹೇಳುವಂಥ ಪೂರ್ವ ಸಿದ್ಧತೆಗೆ ಹೋಗ್ತಾರೆ. ಆವಾಗ ಕಿರಿಯ ಸೊಸೆ ಅಂದರೆ ಚಿಕ್ಕದಾದಂಥ ಸೊಸೆಯ ಹೆಸರು ಸುಶೀಲೆ ಎಂಬುದಾಗಿ ಪುರಾಣದಲ್ಲಿ ಹೇಳ್ತಾರೆ. ಎಲ್ಲರೂ ಕೂಡ ಇಬ್ಬರು ಹೋಗ್ತಾರೆ. ಹೋಗಿ ಅಗಿತಾ ಇರ್ತಾರೆ. ಹಾಗದು ಮಣ್ಣನ್ನು ತೆಗೆಯುವಂತಹ ಸಂದರ್ಭಕ್ಕೆ ಪಕ್ಕದಲ್ಲಿರುವಂತಹ ಒಂದು ಸರ್ಪ ಬರುತ್ತೆ. ಸರ್ಪ ಬಂದ ತಕ್ಷಣವೇ ಹಿರಿ ಸೊಸೆ ಏನು ಹೇಳುತ್ತೆ, ಇಲ್ಲ ಅದು ಹಾವನನ್ನು ಹೊಡೆದು ಬಿಡೋಣ ಅಥವಾ ಅದೇನಾದ್ರು ಕಚ್ಚಿಬಿಟ್ರೆ ಕಷ್ಟ ಅಂಥೇಳಿ ಹಿರಿ ಸೊಸೆ ಹೇಳ್ತಾಳೆ. ಆವಾಗ ಇನ್ನೇನು ಮಾಡಬೇಕು ಅಂಥೇಳಿ ಆ ಸುಶೀಲೆ ಯೋಚನೆ ಮಾಡಿ, ಇಲ್ಲ ಈ ಹಾವಿಗೆ ನಾವು ಹೊಡೆಯುವಂಥದ್ದು ಬೇಡ, ಮುಂದೆ ನಾಗರ ಪಂಚಮಿ ಹಬ್ಬ ಬೇರೆ ಬರ್ತಾ ಇದೆ, ಹಾಗಾಗಿ ನಾವು ಈ ಹಬ್ಬದ ಒಂದು ಸುದಿನವಾಗಿ ನಾವು ಹೊಡಿಬಾರದು ಅಥವಾ ನಮಗೆ ದೋಷ ಬರುತ್ತೆ ಎಂಬುದಾಗಿ ಹೇಳಿ ಕೊನೆಗೆ ನಾಗನಿಗೆ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ ಮಾಡಿ ಆ ಸುಶೀಲೆ ಹೇಳುವಂತಹ ಏನು ಸ್ತ್ರೀ ನಾಗನೆಲ್ಲ ಭಕ್ತಿಯಿಂದ ಬೇಡ್ಕೊಳ್ತಾಳೆ. ಈಗ ನಾಗರ ಪಂಚಮಿ ಹಬ್ಬದ ಪೂರ್ವದಲ್ಲೇ ನೀನು ಬಂದು ನಮಗೆ ಅನುಗ್ರಹ ಮಾಡ್ತಾ ಇದೆಯಾ, ಹಾಗಾಗಿ ನೀನು ಕಟ್ಟೆಯಲ್ಲಿ ಅರಳಿ ಮರದ ಹತ್ತಿರದಲ್ಲಿ ಇರು, ನಾನು ನಿನಗೆ ಮನೆಗೆ ಹೋಗಿ ಹಾಲನ್ನು ತಂದು ಕುಡಿಲಿಕ್ಕೆ ಕೊಡ್ತೇನೆ ಅಂಥೇಳಿ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾಳೆ ಸುಶೀಲೆ. ಮತ್ತೆಲ್ಲವೂ ಕೂಡ ಮನೆಗೆ ಹೋಗ್ತಾರೆ. ಹಾಗೆ ಹೋಗಿ ಅನಂತರದಲ್ಲಿ ನೋಡಿ, ಕೆಲವೊಂದು ಸಮಯ ಹೇಗಿರುತ್ತೆ ಅಂತಂದರೆ ನಮ್ಮ ಸಂಸಾರದ ಜಂಜಾಟ ಮತ್ತು ಜೀವನದ ಒದ್ದಾಟ ಇವುಗಳ ಮೂಲಕವಾಗಿ ನಮ್ಮ ಕೆಲವೊಂದೆಲ್ಲ ಮರೆತು ಹೋಗಿಬಿಡ್ತದೆ. ಯಾವುದು ಕೂಡ ಜ್ಞಾಪಕಕ್ಕೆ ಬರೋದಿಲ್ಲ, ಯಾವುದು ಕೂಡ ಸಮಯಕ್ಕೆ ಸರಿಯಾಗಿ ಬರುವುದಿಲ್ಲ. ಹಾಗೆ ಮನೆಗೆ ಹೋದಾಗ ರಾತ್ರಿ ಆಗುತ್ತೆ. ರಾತ್ರಿಯೆಲ್ಲ ಮರೆತು ಹೋಗಿಬಿಡುತ್ತೆ. ಆ ನಾಗ ಹೇಳುವಂಥದ್ದು ಅರಳಿ ಮರದ ಕಟ್ಟೆಯಲ್ಲೇ ಕುತ್ಕೊಂಡು ಕಾಯ್ತಾ ಇರುತ್ತೆ. ಆವಾಗ ಬೆಳಗ್ಗೆ ಎದ್ದು ಸುಶೀಲೆಗೆ ದಿಗ್ಭ್ರಮೆ ಆಗುತ್ತೆ. ಓಹೋ, ನಿನ್ನೆ ನಾನು ಮಾತು ಕೊಟ್ಟುಬಿಟ್ಟಿದ್ದೇನೆ, ಹಾವಿಗೆ ಹಾಲನ್ನು ಕೊಡಬೇಕು ಅಂಥೇಳಿ ಸಂಕಲ್ಪ ಮಾಡಿದ್ದೇನೆ, ಆದರೆ ಹಾಲು ಕೊಡ್ಲಿಕ್ಕೆ ಆಗಲಿಲ್ಲ ಅಂಥೇಳಿ ಬೇಗನೆ ಬೆಳಗ್ಗೆ ಎದ್ದು ಹಾಲನ್ನು ಹಸುವಿನಿಂದ ಹಿಂಡ್ಕೊಂಡು ನಾಗನ ಹತ್ರ ಹೋಗಿ ಭಕ್ತಿಯಿಂದ ಸುಶೀಲೆ ಬೇಡ್ಕೊಳ್ತಾಳೆ. ಅಣ್ಣ, ನನಗೆ ನಿನ್ನೆ ಮರೆತು ಹೋಯಿತು, ನನ್ನ ಅಪರಾಧ ಕ್ಷಮೆ ಮಾಡು, ನನಗೆ ಅನುಗ್ರಹ ಮಾಡು ಅಂಥೇಳಿ ನಾಗನ ಹತ್ರ ಸುಶೀಲೆ ಬೇಡ್ಕೊಳ್ತಾಳೆ. ಆವಾಗ ನಾಗನಿಗೆ ಒಂದ್ಸಲ ಬುಸ್ಸುಗುಡ್ತಾ ಸಿಟ್ಟು ಬರುತ್ತೆ. ಈ ನಿನ್ನೆ ಬರ್ತೇನೆ ಅಂಥೇಳಿ ಇಷ್ಟೊತ್ತವರೆಗೂ ನೀನು ಬರಲಿಲ್ಲ, ಹಾಗಾಗಿ ನೀನು ಅಣ್ಣ ಅಂಥೇಳಿ ನನಗೆ ಸಂಬೋಧನೆ ಮಾಡಿದ ಮಾತ್ರದಿಂದ ವಿಷಪೂರಿತ ನನ್ನ ಹಲ್ಲಿಂದ ನನಗೆ ಕಚ್ಚದೆ ಬಿಟ್ಟಿದ್ದೇನೆ ಅಂಥೇಳಿ ಹಾವು ನಿನಗೆ ಹಾಲು ಕೊಟ್ಟಿದ್ದಿಲ್ಲ, ಏನು ವರ ಬೇಕೋ ಆ ವರ ಕೇಳು ಅಂಥೇಳಿ ಸುಶೀಲೆ ಹತ್ರ ಹೇಳ್ತಾಳೆ. ಆವಾಗ ಸುಶೀಲೆ ಭಕ್ತಿಯಿಂದ ನಾಗನಿಗೆ ಕೈ ಮುಗಿದು, ನೋಡಿ ಇದು ಏನಕ್ಕಂತಂದರೆ ನಮ್ಮ ಭಕ್ತಿ ಭಾವನೆ ಹೇಗೆ ನಾಗರ ದೇವತೆ ಮೇಲೆ ನಾವು ಭಕ್ತಿ ಇಡ್ತೇವೆಯೋ ಅದೇ ಪ್ರಕಾರವಾಗಿ ನಾಗದೇವತೆಗಳು ಕೂಡ ನಡೆಸ್ಕೊಡ್ತಾರೆ. ನಮಗೆ ಭಕ್ತಿ ಇಲ್ಲ ಅಂತಾದರೆ ಯಾವ ದೇವರು ಕೂಡ ಬರಲಿಕ್ಕಿಲ್ಲ. ನಮ್ಮ ಭಕ್ತಿ ಶ್ರದ್ಧೆ ಯಾವ ಥರ ಇದೆಯೋ ಅದೇ ಥರ ದೇವತೆಗಳು ಕೂಡ ನಡೆಸ್ಕೊಡ್ತಾರೆ. ಅದಕ್ಕೆ ಶ್ರದ್ಧಾಂಕಾಮಸ್ಯ ಮಾತರಂ ಎಂಬುದಾಗಿ ಹೇಳ್ತಾರೆ. ನಮಗೆ ಭಕ್ತಿ ಇಲ್ಲ ಶ್ರದ್ಧೆ ಇಲ್ಲ ಅಂದರೆ ಯಾವುದಾಗ್ಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಕೊನೆಗೆ ನಾಗದೇವತೆ ವರ ಕೇಳಿದಾಗ ಸುಶೀಲೆ ಹೇಳ್ತಾಳೆ, ನನಗೆ ಯಾರು ಸೋದರರು ಇಲ್ಲ, ಅಂದರೆ ಅಣ್ಣ ಯಾರೂ ಇಲ್ಲ, ಹಾಗಾಗಿ ನನಗೆ ಅಣ್ಣ ತಮ್ಮನ ಅನುಗ್ರಹ ಆಗಬೇಕು, ನನಗೆ ನೀನೇ ಈ ಜನ್ಮದಲ್ಲೋ ಅಥವಾ ಮುಂದಿನ ಜನ್ಮದಲ್ಲೋ ಬಂದು ನನಗೆ ಅನುಗ್ರಹ ಮಾಡು ಅಂಥೇಳಿ ನಾಗನಲ್ಲಿ ಭಕ್ತಿಯಿಂದ ಸುಶೀಲೆ ಬೇಡ್ಕೊಳ್ತಾಳೆ. ಬೇಡ್ಕೊಂಡು ಹಾಗೆ ಮನೆಗೆ ಹೋಗ್ತಾಳೆ ಸುಶೀಲೆ. ಹಾಗೆ ಕಾಲಾನಂತರದಲ್ಲಿ ನೋಡಿ, ನಾಗನು ಅವರ ಯಾವುದೋ ದೂರದ ಸಂಬಂಧಿಕರ ಒಂದು ವೇಷವನ್ನು ಹೆಸರನ್ನು ಹೇಳಿಕೊಂಡು ಆ ನಾಗರಾಜನೇ ನಾನಿವರು ಅಣ್ಣ ಅಂತ ಹೇಳಿಕೊಂಡು ಈ ಒಂದು ಶ್ರೀಮಂತರ ಮನೆಯಲ್ಲಿ ಬಂದು ವಾಸ ಮಾಡ್ತಾನೆ. ವಾಸ ಮಾಡಿ ಸುಶೀಲೆಗೆ ಎಲ್ಲರಿಗೂ ಕೂಡ ಕಾಲಕ್ಕೆ ಏನು ಬೇಕೋ ಅನುಗ್ರಹ ಮಾಡ್ತಾನೆ. ಹಾಗೆ ಕಾಲಾನಂತರದಲ್ಲಿ ಒಂದು ಸಲ ಸುಶೀಲೆ ಮತ್ತೆ ಈ ನಾಗನ ಸ್ವರೂಪವಾದಂತಹ ಅಣ್ಣ ಹೇಳುವಂಥವನು ಒಂದ್ಸಲ ಹೊರಗಡೆ ಹೋಗುವಾಗ
ನಾಗನ ನಿಜವಾದಂಥ ಸ್ವರೂಪವನ್ನು ಹೇಳಿ ಅನೇಕ ಮುತ್ತು ರತ್ನಗಳನ್ನೆಲ್ಲ ಈ ಸುಶೀಲೆಗೆ ಅವನು ನೀಡುತ್ತಾನೆ. ಅದರಲ್ಲೂ ಕೂಡ ಬಹಳ ಮುಖ್ಯವಾಗಿ ನೋಡಿ, ಸುಶೀಲೆಗೆ ಒಂದು ವಜ್ರ ಖಚಿತವಾದಂಥ ಹಾರವನ್ನು ಕೂಡ ಅವನು ನೀಡುತ್ತಾನೆ. ಆವಾಗ ಹಾರ ಹೇಳುವಂಥದ್ದು ತುಂಬ ಅಟ್ರಾಕ್ಷನ್ ಇರುತ್ತೆ. ತುಂಬ ನೋಡಿದ್ರೆ ನಾನು ಹಾಕ್ಕೊಳ್ಬೇಕು ಹೇಳುವಂಥ ಆಸೆ ಪ್ರತಿಯೊಬ್ಬರಿಗೂ ಕೂಡ ಆಗುತ್ತೆ. ಯಾಕಂದರೆ ಸ್ತ್ರೀಯರಿಗೆ ಅಲಂಕಾರವೇ ಮುಖ್ಯವಾದ್ದಲ್ವ. ಹಾಗೆ ಕೊನೆಗೆ ಏನಾಗುತ್ತೆ, ಅಲ್ಲಿರುವಂತಹ ರಾಜನ ಪತ್ನಿಯಾದಂತಹ ರಾಣಿಗೆ ಮನಸ್ಸಾಗುತ್ತೆ. ಆ ಹಾರವನ್ನು ನೋಡಿ ನಾನು ಧಾರಣೆ ಮಾಡಿಕೊಳ್ಬೇಕು ಅಂತ ಹೇಳಿ ಹಠ ಹಿಡ್ಕೊಂಡು ಕೊನೆಗೆ ಆ ಸ್ತ್ರೀಯಲ್ಲಿರುವಂತಹ ಆ ಸುಶಿಯಲ್ಲಿರುವಂತಹ ಹಾರವನ್ನು ತೆಗೆದುಕೊಂಡು ಹಾಕ್ಕೊಳ್ಳುವಂತಹ ಪ್ರಯತ್ನ ಮಾಡಿ ರಾಣಿಯೂ ಕೂಡ ಆ ಹಾರವನ್ನು ಧಾರಣೆ ಮಾಡಿಕೊಳ್ತಾಳೆ. ಆವಾಗ ಆ ರಾಣಿ ಹಾಕಿದ ತಕ್ಷಣ ಸರ್ಪವಾಗಿ ಹೋಗ್ತದೆ ಆ ಹಾರ ಹೇಳುವಂಥದ್ದು. ಸರ್ಪವಾದಾಗ ರಾಣಿಗೆ ಅನಿಸುತ್ತೆ, ಓಹೋ ಹೆದರಿಕೆ ಆಗಿಬಿಟ್ಟು ಕೊನೆಗೆ ಅವರನ್ನೆಲ್ಲ ಕರೆಸಿ ನಡೆದಂಥ ವೃತ್ತಾಂತಗಳನ್ನೆಲ್ಲ ಕೇಳಿ ಕೊನೆಗೆ ಈ ಹಾರ ಬೇಡ ಅಂಥೇಳಿ ಕೊನೆಗೆ ಏನು ಅಂತೇಳಿ ಕೇಳಿಕೊಂಡು ಕೊನೆಗೆ ನಾಗ ಪ್ರತ್ಯಕ್ಷವಾಗಿ ನಾಗ ಆ ಅರಮನೆಗೆಲ್ಲ ಆಶೀರ್ವಾದ ಮಾಡ್ತಾನೆ. ಒಟ್ಟಿನಲ್ಲಿ ಈ ನಾಗನ ಅನುಗ್ರಹದಿಂದ ಅರಮನೆಯೂ ಕೂಡ ಒಳ್ಳೆಯದಾಗ್ತದೆ. ಕೊನೆಗೆ ಈ ಕಡೆಗೆ ಈ ಒಂದು ಸುಶೀಲೆಯ ಕುಟುಂಬವು ಕೂಡ ವೃದ್ಧಿಯಾಗುತ್ತೆ. ಕೊನೆಗೆ ನಾಗನ ಅನುಗ್ರಹ ಆಗತ್ತೆ. ಒಟ್ಟಿನಲ್ಲಿ ಇಂತಹ ನಾಗರ ಪಂಚಮಿ ದಿವಸ ಯಾರು ಈ ಒಂದು ಸುಶೀಲೆ ಕಥೆಯನ್ನು ಹೇಳ್ತಾರೋ ಈ ಕೇಳ್ತಾರೋ ಅಂಥವರಿಗೆ ನಾಗರ ಪಂಚಮಿ ವಿಶೇಷವಾದಂಥ ಅನುಗ್ರಹವಾಗತ್ತೆ. ಮತ್ತು ಅನೇಕ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ. ಯಾಕಂದರೆ ಆಸ್ತಿಕೆ ನಾಭಿರಕ್ಷತು, ಆಸ್ತಿಕ ಹೇಳುವಂತಹ ಆ ಮುನಿಯನ್ನು ನಾವು ಸ್ಮರಣೆ ಮಾಡಿದ್ರೆ, ನಾಗನನ್ನು ಸ್ಮರಣೆ ಮಾಡಿದ್ರೆ ನಮಗೆಲ್ಲ ರಕ್ಷಣೆ ಆಗ್ತದೆ ಹೇಳುವಂಥದ್ದು. ಮತ್ತು ನಾಗರ ಪಂಚಮಿ ದಿವಸ ಈ ಕಥಾಶ್ರವಣವನ್ನು ಮಾಡ್ತಾ ಯಾರು ಮಕ್ಕಳು ಬೆಚ್ಚುತ್ತಾ ಇರ್ತಾರೋ, ಯಾರು ಹೆದರ್ತಾ ಇರ್ತಾರೋ ಅಂಥವರು ಚಿಕ್ಕದಾದಂಥ ಒಂದು ದೀಪವನ್ನು ಇಟ್ಕೊಳ್ಳಿ. ಒಂದು ಚಿಕ್ಕದಾದಂಥ ಚಮಚವೋ ಅಥವಾ ಪಾತ್ರೆಗೆ ಇಟ್ಕೊಂಡು ಅದಕ್ಕೆ ಕಪ್ ಮಾಡಿ ಆ ಮಕ್ಕಳಿಗೆ ಹಚ್ಚಿ, ಅದರಿಂದ ನಾಗನ ರಕ್ಷೆ ಆಗ್ತದೆ ಅಂತ ಹೇಳಿ ಹೇಳ್ತದೆ ಶಾಸ್ತ್ರ. ಇದೆಲ್ಲ ನಮ್ಮ ಹಿಂದಿನವರೆಲ್ಲ ಇದನ್ನೆಲ್ಲ ಮಾಡ್ತಾ ಇದ್ರು. ಹಾಗಾಗಿ ನಾವು ಕೂಡ ಆಚರಣೆ ಮಾಡೋಣ. ಆ ನಾಗದೇವತೆ ಅನುಗ್ರಹ ಆಗಲಿ, ನಾಗದೇವತೆ ಅನುಗ್ರಹದಿಂದ ಎಲ್ಲರೂ ಕೂಡ ಮಂಗಲವಾಗಲಿ ಅಂತ ಹೇಳ್ತಾ ಮುಂದಿನ ಎಪಿಸೋಡಲ್ಲಿ ಮತ್ತೆ ಭೇಟಿ ಮಾಡೋಣ. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.